ಕೃಷ್ಣ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಉಪ್ಪು ಉಪ್ಪು ಅಂದ್ಕೂಡೇನ ಬರೀ ಬಿಳಿದಿರ್ತೈತಿ. ಆಮೇಲೆ ಇನ್ನೂ ಒಂದು ದಪ್ಪನ ಉಪ್ಪು, ಕೆಂಪನ ಉಪ್ಪು, ಇವು ಮೂರು ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರಿ. ಆಮೇಲೆ ಈ ಮೂರನ್ನು ಅಡುಗೆಗೆ ಉಪಯೋಗ ಮಾಡ್ತೀರಿ. ಆಮೇಲೆ ಇನ್ನೂ ಕೆಲವು ಮಂದಿ ಗೊತ್ತು ಅದರಿಂದ ಇನ್ನೂ ಹಲವಾರು ಉಪಯೋಗಗಳು ಅದಾವು ಅಂತೇಳಿ. ಅದು ಭಾಳಷ್ಟು ಬೆರಳೆಣಿಕೆ ಅಷ್ಟು ಮಾತ್ರ ಗೊತ್ತು. ಅದರಿಂದ ನೆದರ್ ತೆಗಿತೀವಿ. ಆಮೇಲೆ ಇನ್ನೂ ಹಲವಾರು ಉಪಯೋಗಗಳು ಇದ್ದಿದ್ದನ್ನು ಈಗ ಕೆಲವು ಮಂದಿಗೆ ಅಷ್ಟೇ ಗೊತ್ತದು. ಆದ್ರೆ ಉಪ್ಪಲ್ಲಿ 10 ಥರ ಉಪ್ಪಿದೆ. ಉಪ್ಪಲ್ಲಿ 10 ಥರ ಉಪ್ಪೈತಿ. ಏನೇನಪ್ಪ ಅಂತಂದ್ರೆ ಲಾವಾ ಉಪ್ಪು ಅಂತೈತಿ, ಆಮೇಲೆ ಪಿಂಕ್ ಉಪ್ಪು ಅಂತಿದೆ, ಆಮೇಲೆ ಕೆಂಪುದಿದೆ, ಕೆಲವಷ್ಟು ಸಮುದ್ರದಿಂದ ಬರುತ್ತೆ, ಕೆಲವಷ್ಟು ಗುಡ್ಡದಲ್ಲಿ ಸಿಗುತ್ತೆ, ಇನ್ನೂ ಕೆಲವಷ್ಟು ಅವನ್ನ ತಯಾರು ಮಾಡ್ತಾರೆ. ಕರಿ ಉಪ್ಪು, ಸೈನ್ ಲವಣ ಉಪ್ಪು. ಉಪ್ಪು ಬರೀ ಅಡಿಗೆಗೆ ಅಷ್ಟೇ ಹಾಕೋದಲ್ಲ, ಅದು ರುಚಿಗೆ ಅಂತ ಅಷ್ಟೇ ಇರುವುದಿಲ್ಲ. ಉಪ್ಪು ಪುಡಿ ಉಪ್ಪೇನು ನಾವು ಅಂಗಡಿಯೊಳಗೆ ತೊಗೊಂಡು ಬರ್ತೀವಿ, ಅದು ಬರೀ ಅಡಿಗೆಗೆ ಮಾತ್ರ ಹಾಕ್ತೀವಿ. ಇನ್ನೂ ಇದೆ, ದಪ್ಪನ ಉಪ್ಪು ಬರುತ್ತೆ, ಕಲ್ಲು ಉಪ್ಪು ಅಂತಲೂ ಕರಿತೀವಿ, ದಪ್ಪ ಉಪ್ಪು ಅಂತ ಕರಿತೀವಿ. ಅದನ್ನೇನದ ನೆದರ್ ತೆಗಿಯೋ ಸಲುವಾಗಿ ಮಾಡ್ತೀವಿ. ಆಮೇಲೆ ಈ ಉಪ್ಪಿನಿಂದ ಈಗ ಗಂಡ ಹೆಂಡತಿ ನಡಬರ್ಗೆ ಜಗಳ ಆಗಿರ್ತಾವೆ, ಒಬ್ರಿಗೊಬ್ರು ಮಾತಾಡೋದಿಲ್ಲ, ಅಥವಾ ಹೆಂಡತಿ ಗಂಡಗೆ ಮರ್ಯಾದೆ ಕೊಡೋದಿಲ್ಲ, ಆಮೇಲೆ ಗಂಡ ಹೆಂಡತಿಗೆ ಮರ್ಯಾದೆ ಕೊಡೋದಿಲ್ಲ. ಇಬ್ಬರು ಎಲ್ಲಿವರೆಗೆ ಜಗಳ ಮಾಡ್ತಾರಂದ್ರೆ ಡೈವರ್ಸಿಗೆ ಹೋಗುವಂಥ ಪ್ರಸಂಗಗಳು ಬರುತ್ತೆ. ಅಂಥದ್ದನ್ನು ಸತ್ಯಕ್ಕೆ ಉಪ್ಪಿನಿಂದ ಅವನ್ನೆಲ್ಲವನ್ನು ಪರಿಹಾರ ಮಾಡ್ಕೋಬೋದು. ಗಂಡ ಹೆಂಡತಿ ಜಗಳವನ್ನು ಪರಿಹಾರ ಮಾಡ್ಕೋಬೋದು. ಗಂಡ ಹೆಂಡತಿ ಮೇಲೆ ಪ್ರೀತಿ, ಹೆಂಡತಿ ಗಂಡನ ಮೇಲೆ ಪ್ರೀತಿ ಬರುವಂಗೆ ಮಾಡ್ಬೋದು. ಇನ್ನೂ ಹಲವಾರು ಟೈಪ್ ಇದ್ರೊಳಗಿದೆ. ಅದಕ್ಕೆಲ್ಲವನ್ನು ಪರಿಹಾರ ಮಾಡಿಕೊಡ್ತೀವಿ. ಆಸ್ಟ್ರೋ ಬನಶಂಕರಿ ಜ್ಯೋತಿಷಾಲಯ.